ನಾನು ಈಗ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ನಿಮಗೆ ಈಗೋ ಹರ್ಟ್ ಆಗ್ಬೋದು, ಇದ್ದಂಗೆ ಹೇಳಿ. ನಿಮ್ದೇ ಸ್ಟೋರಿನ ಅಂದ್ರೆ ತುಂಬಾ ಬಿಸಿ ಇದ್ದ ಹೀರೋ ಇದ್ದಕ್ಕಿದ್ದಂಗೆ ಖಾಲಿ ಆಗ್ಬಿಡ್ತಾನೆ, ನಿಮ್ದೇ ಸ್ಟೋರಿನ ಇದು? ನಂದೇ ಸ್ಟೋರಿ ಅಂತ ಹೇಳಕ್ಕೆ ಇದರಲ್ಲಿ ಸಂಜೆನ ಒಬ್ಬ ಸ್ಟಾರ್ ಆಗಿ ತೋರಿಸಿದ್ದೀವಿ. ನಾನು ಇಲ್ಲಿವರೆಗೂ ಸ್ಟಾರೇ ಆಗಿದ್ದೆ, ನಾನು ಬರೀ ಒಬ್ಬ ಸಾಮಾನ್ಯ ಆಕ್ಟರ್. ಈಗ ಮಾಸ್ ಹೀರೋಗಳು, ದೊಡ್ಡ ದೊಡ್ಡ ಸ್ಟಾರ್ಗಳು, ಅವ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ಅಂತ ನೀವು ಈ ಕಡೆ ಬಂದ್ಬಿಟ್ರೆ. ಈಗ ನನಗೆ ನಿಮ್ಮ ನೋಡಿದಾಗೆಲ್ಲ ಅಥವಾ ನಿಮ್ಮ ಸಿನಿಮಾಗಳು ನೋಡಿದಾಗ, ನಿಮ್ಗೆ ಇವಾಗ ನೀವು ತಗೊಂಡಿರೋ ಟರ್ನ್ಗಳು ನೋಡಿದಾಗ ನಂಗೆ ಅನ್ಸುತ್ತೆ ಶ್ರೀನಿವಾಸ ಮೂರ್ತಿ ಸರ್ ತುಂಬಾ ಹೆಸರು ಮಾಡೋರು ಇಂಡಸ್ಟ್ರಿಯಲ್ಲಿ. ಅವ್ರ ಮಗ ಆಗಿ ನೀವು ಈ ತರ ಹೇಳ್ಕೊಳ್ತೀರಲ್ಲ, ನಿಮ್ಗೆ ಏನು ಅನಿಸ್ತಾ ಇಲ್ಲ? ಅಂದ್ರೆ ನನಗೆ ಅವಕಾಶಗಳಿಲ್ಲ ಅಥವಾ ನಾನೇನು ಮಾಡ್ಲಿಕ್ಕಾಗಲಿಲ್ಲ, ನನಗೇನೋ ಇದೇನು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ನಾನು ಒಳ್ಳೆ ಒಂದು ಆಕ್ಟ್ ಮಾಡ್ಬೋದು, ಒಂದು ಡೈಲಾಗ್ ಬರೀಬಹುದು, ನನ್ನಲ್ಲಿರೋ ಟ್ಯಾಲೆಂಟ್ನ ನಾನು ತೋರಿಸ್ಬೋದು. ಮಾರ್ಕೆಟ್ ಇಲ್ಲ ಅಂದ್ರೆ ನಾನೇನ್ ಮಾಡಲಿ? ಅಂದ್ರೆ ನೀವು ಒಂದು ದಿಮಾಕು ಹೋದ ತಕ್ಷಣ ಸುಮ್ಮನೆ ನೀವು ಮಾಡಿಲ್ವ? ನೀವು ಪ್ರಯತ್ನ ಮಾಡಿಲ್ಲ ಅಂದ್ರೆ ನಮ್ಗೆ ದೊಡ್ಡ ಆಘಾತ ಆಗುತ್ತೆ. 1.5 ಕೋಟಿ ರೂಪಾಯಿ ಹಾಕೊಂಡು ನಮ್ಮ ತಾಯಿ ಸಿನಿಮಾ ಮಾಡಿದ್ದು. 1.5 ಕೋಟಿ ರೂಪಾಯಿ ಅದು ನಮ್ಗೆ ಅಟ್ಲೀಸ್ಟ್ ಅರ್ಧ ಬಂದಿದ್ರೆ ಅವತ್ತು ನಾವು ಇಮಿಡಿಯೇಟ್ ನಮ್ಮ ತಾಯಿ ಇನ್ನೊಂದು ಶುರು ಮಾಡ್ತಾ ಇದ್ರು. ನಮ್ಗೇನು ಬರ್ಲಿದ್ದೆ. ಇದ್ಯಾಕೆ ತುಂಬಾ ಪರ್ಸನಲ್ ಆಗ್ತಾ ಇದೆ. ಪರ್ಸನಲ್ ತಗೋತಿದ್ದೀರಿ, ನನ್ನಲ್ಲ. ನೀವೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂದ್ರೆ ನಾನು ನಿಮಗೆ ಬೇಕಾದಂಗೆ ಪ್ರಶ್ನೆಗಳನ್ನ ಕೇಳಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ನಾನೊಬ್ಬ ಕಾಮನ್ ಮ್ಯಾನ್ ಸರ್. ನಾನೊಬ್ಬ ನವೀನ್ ಕೃಷ್ಣ ಅವ್ರ ಸಿನಿಮಾನ ಥಿಯೇಟರ್ ನೋಡೋರು ನಾನು ದಿಮಾಕ್. ಅರ್ಥ ಆಯ್ತಾ? ಇವಾಗ ನೀವು ಹೇಳೋದ್ರಿಂದ ನಾನು ಆಕ್ಟರ್ನೂ ಬಂದು ನೋಡಿದ್ದೀನಿ, ಚೆನ್ನಾಗಿ ಅನ್ನಿಸ್ತು, ನನಗನ್ನಿಸ್ತು. ಆಯ್ತಪ್ಪ, ಸಿನಿಮಾ ಬಗ್ಗೆ ಒಂದು 4 ಒಳ್ಳೆ ಮಾತಾಡೋಣ ಅಂತ. ಅದ್ರ ನಡುವೆ ಬರೀ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲ್ಲ. ನವೀನ್ ಕೃಷ್ಣ ಏನು ನಾನು ಜನರಲ್ ಹೇಳ್ಬೇಕು, ನಾನು ಅದನ್ನ ತೋರಿಸ್ತಾ ಇದ್ದೀನಿ. ನೀವು ಅದನ್ನ ಪರ್ಸನಲ್ ಆಗಿ ತಗೊಂಡ್ರೆ ನನ್ನ ತಪ್ಪಲ್ಲ. ನೋಡ್ರಿ, ನೀವು ಆಕ್ಟರ್ ಬಗ್ಗೆ ಕೇಳ್ತೀರಾ, ಕೇಳಿ. ದಿಮಾಕು ಹಳೆಯದೆಲ್ಲ ನಿಮ್ಮ ಹತ್ರ ದುಡ್ಡು ತಗೊಂಡು ಆಕ್ಟರ್ ಪ್ರಮೋಷನ್ ಮಾಡ್ತೀನಿ ಅಂತ ಬಂದಿಲ್ಲ. ನಿಮ್ಮ ಹತ್ರ ನಾನು ಸರ್ ನನಗೆ ಇಷ್ಟು ಕೊಡ್ತಾ ಇದ್ದೀನಿ, ನಾನು ಅದು ಪ್ರಮೋಷನ್ ಮಾಡ್ತೀನಿ ಬಂದಿದ್ದೀನಿ ಇಲ್ವಲ್ಲ, ನಾನು ಪರ್ಸನಲ್ ಇಂಟ್ರೆಸ್ಟ್ ಬಂದಿದ್ದೀನಿ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಅಂದ್ರೆ ನಿಮ್ಗೆ ಹೇಳ್ತೀರೋ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ನೀವು ಅದ್ಭುತವಾದ ಡೈಲಾಗ್ ಇರ್ತೀನಿ. ನಾನು ಆಕ್ಟರ್ ನೋಡಿದ್ರೆ ಆಯ್ತು, ಒಂದೊಂದು ಡೈಲಾಗು ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋ ಲೆವೆಲ್ಗೆ ಡೈಲಾಗ್ಸ್ ಇದೆ, ಎಲ್ಲ ಇದೆ. ಸಿನಿಮಾದಲ್ಲಿ ಎಲ್ಲ ಅದ್ಭುತ, ಎಲ್ಲ ಸೂಪರ್. ಆದ್ರೆ ನಮ್ಗೆ ಇಷ್ಟೊಂದು ಅವಕಾಶ ಸಿಗಲ್ಲ. ಯಾಕೆ ಸಿಗಲ್ಲ? ದಿಮಾಕು ಅನ್ನೋ ಸಿನಿಮಾದಲ್ಲಿ ಮಾತ್ರ ಅಥವಾ ಪರ್ಸನಲ್ ಏನಾದ್ರು ಅಟ್ಯಾಚ್ ಮಾಡ್ಕೊಂಡಿದ್ರೆ? ಹ್ಞೂನ್ರಿ, ನಿಮ್ಮ ಲೈಫಲ್ಲೂ ದಿಮಾಕು ಇರ್ಬೋದ್ರಿ. ನಮ್ಗೆ ನೋಡಿದ್ರೆ ಹಂಗೆ ಅನ್ಕೊಂತಾರೆ ನಾನು ಏನ್ರಿ ಮಾಡಲಿ. ನೋಡ್ರಿ, ನಮಗೆ ಆ್ಯಕ್ಷನ್ ಕಟ್ ಮಧ್ಯೆ ಆ್ಯಕ್ಟ್ ಮಾಡಿ ಅಭ್ಯಾಸ. ರಿಯಲ್ ಲೈಫಲ್ಲೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ. ಆ ಥರ ಬಕೆಟ್ ಇಟ್ಕೊಂಡು ಆ ಥರ ಎಲ್ಲ ಬರೆಯೋಕ್ಕೆ ನಮ್ಗೆ ಆಗಲ್ಲ ಜೀವನ. ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಹೆಸರು ಮಾಡ್ತೀವಿ, ಏನು ಜೀವನ ನಡಿಬೇಕು, ಒಂದು ಫಿಲಮ್ ಮಾಡಬೇಕು. ಅದರಲ್ಲಿ ಈ ಥರ ದಯಗಳು ಅಂತ ಒಳ್ಳೆ ಪುಣ್ಯಾತ್ಮರು ನಮ್ಮನ್ನು ಹಾಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ತೋರಿಸ್ತಾ ಇದ್ದಾರೆ. ಏನೋ ಒಂದು ಹೆಸರು ನಡೀತಾ ಇದೆ, ಅಷ್ಟೇ ಮ್ಯಾಟ್ರು. ನಾನು ನಿಮ್ಮ ಹತ್ರ ಪ್ರಮೋಷನ್ ಮಾಡಕ್ ಬಂದಿಲ್ಲ. ನನಗೆ ಸಿನಿಮಾ ಇಷ್ಟ ಆಯಿತು, ನವೀನ್ ಕೃಷ್ಣ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದೀನಿ. ಅದ್ರ ಸೆಂಟ್ರಲ್ ನನಗೆ ಏನು ಕೇಳಬೇಕು ಅನಿಸ್ತು ಅದನ್ನ ಕೇಳಿದ್ದೀನಿ ಅಷ್ಟೇ. ಅಂದರೆ ಒಂದು ಲಿಮಿಟೇಷನ್, ಒಂದು ಸಿಲ್ವರ್ ಲೈನ್ ಅಂತ ಇರುತ್ತಲ್ಲ, ಆ ಲೈನ್ನ ದಾಟಿ ನೀವು ಒಳಗಡೆ ಬಂದು ಕೇಳ್ತಿದ್ದೀರಲ್ಲ, ಅದು ಸ್ವಲ್ಪ ಜಾಸ್ತಿ ಉರಿಯುತ್ತೆ. ಆಮೇಲೆ ಲಾಸ್ಟ್ಗೆ ನೀವು ಪದೇ ಹೇಳ್ತಾ ಇದ್ದೀರಾ ದುಡ್ಡು ಇಸ್ಕೊಂಡು ಬಂದಿಲ್ಲ ಅಂತ. ಆ್ಯಂಡ್ ನಾನು ಏನು ನಿಮಗೆ ಕೈಕಾಲು ಇಟ್ಕೊಂಡು ಕರೆದಿಲ್ಲ ಆ್ಯಕ್ಟರ್ಗೋಸ್ಕರ ಪ್ರಮೋಷನ್ ಮಾಡಿ ಅಂತ. ಬಟ್ ನೀವು ಪ್ರೀತಿಯಿಂದ ಬಂದಿದ್ದೀರಾ, ಥ್ಯಾಂಕ್ ಯು. ಆ್ಯಕ್ಟರ್ ಬಗ್ಗೆ ಕೇಳಿದ್ರೆ ಕೇಳಿ, ಇಲ್ಲಾಂದರೆ